ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಗೌಡ ಫ್ಯಾಷನ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಬಿಂದಾಸ್ ಆಗಿರ್ತೀರಾ ಅಂತ ಭಾವಿಸ್ತಾ ನಾನು ಕೂಡ ಸಿಕ್ಕಾಬಟ್ಟೆ ಬಿಂದಾಸ್ ಆಗಿದ್ದೀನಿ. ಗೈಸ್ ಸಿಕ್ಕಾಬಟ್ಟೆ ಜನಕ್ಕೆ ಟ್ರೇಸಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ಖಂಡಿತವಾಗಿಯೂ ಗೊತ್ತಿಲ್ಲ. ಸಿಕ್ಕಾಬಟ್ಟೆ ಈಸಿಯಾಗಿ ಮಾಡ್ಕೋಬಹುದು ಅನ್ನೋದು ನಿಮಗೆ ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಡಿಸೈನ್ ಇದೆ. ಇದನ್ನ ಪ್ರಿಂಟ್ಔಟ್ ತೆಗೆಸ್ಕೊಂಡಿದ್ದೀನಿ. ಓಕೆನಾ? ಇವಾಗ ನಿಮಗೆ ತುಂಬಾ ಅಂದರೆ ತುಂಬಾನೇ ಕನ್ಫ್ಯೂಷನ್ ಇದೆ. ಅಂದರೆ ಯಾವ ರೀತಿ ಪ್ರಿಂಟ್ಔಟ್ ತೆಗೆಸೋದು, ಒಂದೊಂದ್ಸಲ ಫ್ಲವರ್ ದೊಡ್ಡದಾಗಿ ಬರುತ್ತೆ, ಒಂದೊಂದ್ಸಲ ಚಿಕ್ಕದಾಗಿ ಬರುತ್ತೆ, ಯಾವ ರೀತಿ ತೆಗೆಸೋದು ಅಂತ ಸಿಕ್ಕಾಪಟ್ಟೆ ಗೊಂದಲ ನಿಮಗೆ. ಕಡೆಗೆ ನೀವು ಪ್ರಿಂಟ್ಔಟ್ ತೆಗೆಸ್ಕೊಬಂದ್ರು ಕೂಡ ನಿಮ್ಮ ಸೈಜ್ ಅಳತೆಗೆ ನಿಮಗೆ ಕರೆಕ್ಟಾಗಿ ಟ್ರೇಸಿಂಗ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಅದನ್ನೇ ಪ್ರಿಂಟ್ಔಟ್ ತೆಗೆಸ್ಕೊಬಂದರೂ ಕೂಡ ನೀವು, ಅಥವಾ ಬೇರೆಯವ್ರ ಕಡೆ ನೀವು ಟ್ರೇಸಿಂಗ್ ಪೇಪರ್ನ ತೊಗೊಂಡ್ರು ಕೂಡ ನೀವು ನಿಮ್ಮ ಅಳತೆಗೆ ಕರೆಕ್ಟಾಗಿ ಸಿಗಲ್ಲ ಗೈಸ್. ಅದೊಂದು ಸ್ವಲ್ಪ ಗೊಂದಲ ಅಂತಲೇ ಹೇಳ್ಬೋದು. ನೀವು ಹಾಕುವಂತಹ ಮಾರ್ಕ್ಗೆ ಕರೆಕ್ಟಾಗಿ ನಾವು ಕೂರಿಸಿ ಡಿಸೈನ್ನ ಮಾಡ್ಕೊಳ್ಳೋದಕ್ಕಾಗಲ್ಲ. ಇವಾಗ ಸಿಕ್ಕಾಪಟ್ಟೆ ಈಸಿಯಾಗಿ ನಾನು ಯಾವ ರೀತಿ ನಾವು ನೆಕ್ ಡಿಸೈನ್ನ ಕ್ರಿಯೇಟ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲೇ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನನಗೆ ಬ್ಯಾಕ್ ಲೆಂತ್ ಬಂದು ಅಂದರೆ ಬ್ಯಾಕ್ ಡೀಪ್ ಬಂದು ನನಗೆ 12 ಇಂಚ್ ಬೇಕಿದೆ. ಬಟ್ ಇಲ್ಲಿ ಪ್ರಿಂಟ್ಔಟ್ ತೆಗೆಸಿದ್ದೀನಲ್ಲ, ಅದರಲ್ಲಿ ನೀವು ನೋಡ್ತಾ ಇರ್ಬೋದು 8 ಇಂಚ್ ಇದೆ. ಇದನ್ನು ತೆಗೆದು ನಾನು ಇಡೋಕ್ಕಾಗಲ್ಲ. ಹಳೆಯ ವಿಡಿಯೋದಲ್ಲಿ ಕೂಡ ನಾನು ಯಾವ ರೀತಿ ಇದನ್ನು ಒಂದು ಸ್ವಲ್ಪ ರೌಂಡ್ ಶೇಪಲ್ಲಿ ತಗೊಂಡು ನಾವು ಯಾವ ರೀತಿ ಮಾರ್ಕ್ ಮಾಡ್ಬೋದು ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಗೈಸ್, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ನಾನೊಂದು ಟ್ರೇಸಿಂಗ್ ಪೇಪರ್ನ ನಾನು ತೊಗೊಂಡಿದ್ದೀನಿ. ನಿಮಗೆ ಇವಾಗ ಬುಕ್ ಸ್ಟಾಲಲ್ಲೆಲ್ಲ ನಿಮಗೆ ಟ್ರೇಸಿಂಗ್ ಪೇಪರ್ ಕೊಡಿ ಅಂದರೆ ಖಂಡಿತ ಕೊಡ್ತಾರೆ. ಓಕೆನಾ? ಇದು ಕ್ವಾಲಿಟಿಲೂ ಸಿಗುತ್ತೆ, ಲೋ ಕ್ವಾಲಿಟಿಲೂ ಕೂಡ ಸಿಗುತ್ತೆ. ಸ್ವಲ್ಪ ಮಂದಕ್ಕಿರೋದನ್ನೇ ತೊಗೊಳ್ಳಿ ಒಂದು ಟ್ರೇಸಿಂಗ್ ಪೇಪರ್ನ. ಯಾಕೆ ಅಂತಂದರೆ ಒಂದು ಸಲ ಟ್ರೇಸಿಂಗ್ ಮಾಡಿ ಒಂದು ಡಿಸೈನ್ನ ನೀವು ಇಟ್ಕೊಂಡ್ರಿ ಅಂದರೆ ಮಿನಿಮಮ್ ಅಂದ್ರೂ ಒಂದು 10 ಬ್ಲೌಸ್ಗೆ ನೀವು ಕೇರ್ಫುಲ್ಲಾಗಿ ಇಟ್ಕೊಂಡ್ರಿ ಅಂದರೆ ಒಂದು 10 ಬ್ಲೌಸ್ಗೆ ನಾವು ಅದೇ ಡಿಸೈನ್ನ ಹಾಕ್ಬೋದು. ಕಸ್ಟಮರ್ ಏನಾದರೂ ಬಂದು ಈ ಡಿಸೈನ್ ಚೆನ್ನಾಗಿತ್ತು ಇದು ಹಾಕೊಡಿ ಅಂದರೆ ಆರಾಮಾಗಿ ಟ್ರೇಸಿಂಗ್ ಪೇಪರ್ ರೆಡಿ ಇರುತ್ತೆ, ಹಾಕೊಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ನೆಕ್ ಡಿಪ್ನ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೆಕ್ ವಿಡ್ತ್ ಬಂದು ನಾನು 2.5 ಇಟ್ಕೋತಾ ಇದ್ದೀನಿ. ಹಾಗೆ ಕೆಳಗಡೆ ಶೇಪ್ಗೆ ಬಂದು 3 ಇಂಚಿಗೆ ನಾನು ಟಿಕ್ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮೊದಲಿಗೆ ನೀವು ಟ್ರೇಸಿಂಗ್ ಪೇಪರ್ ಮೇಲೆ ನಿಮ್ಮದು ನೆಕ್ ವಿಡ್ತ್ ಏನಿದೆ ಅದನ್ನು ಕರೆಕ್ಟಾಗಿ ಇಟ್ಟು, ಮತ್ತು ಡೀಪ್ ಏನು ಬೇಕು ಅದನ್ನೆಲ್ಲ ಕರೆಕ್ಟಾಗಿ ಮೊದಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಟ್ರೇಸಿಂಗ್ ಪೇಪರ್ ಮೇಲೆ ಮೊದಲು ನೀವು ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಟ್ಕೊಳ್ಳಿ, ಒಂದು ನೆಕ್ ಶೇಪ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ಯಾವ ರೀತಿಯಿಂದ ಸಿಕ್ಕಾಪಟ್ಟೆ ಈಸಿ ಇದೆ ಗೈಸ್. ನಾವು ಒಂದು ಟ್ರೇಸಿಂಗ್ನ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬಾ ಈಸಿ ಇದೆ. ಇವಾಗ ನೋಡ್ತಾ ಇದ್ದೀರಲ್ಲ, ಒಂದು ಸ್ಕೇಲಿಂದ ನಾವು ರೌಂಡ್ ಶೇಪ್ಗೆ ಮಾರ್ಕ್ನ ಮಾಡ್ಕೊಳ್ಳೋಣ. ಹಾಗೆ ಬೇಕಿದ್ರೂ ಮಾರ್ಕ್ ಮಾಡ್ಕೋಬೋದು, ಇಲ್ಲ ಸ್ಕೇಲ್ ತೊಗೊಂಡು ಕೂಡ ಒಂದು ರೌಂಡ್ ಶೇಪಲ್ಲಿ ಮಾರ್ಕ್ನ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಒಂದು ನೆಕ್ ಶೇಪ್ ಏನಿದೆ ಅದು ರೆಡಿ ಆಯಿತು. ಓಕೆನಾ? ಇವಾಗ ರೆಡಿಯಾಗಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಆವಾಗೇ ತೋರಿಸಿದ್ನಲ್ವಾ, ಆ ಒಂದು ಫ್ಲವರ್ನ ನಾನು ಇಲ್ಲಿ ಬಿಡಿಸ್ಕೊಂಡಿದ್ದೀನಿ. ಇದೇ ಟ್ರೇಸಿಂಗ್ ಪೇಪರ್ನ ಆ ಒಂದು ಏನು ಪ್ರಿಂಟ್ಔಟ್ ತೆಗೆಸ್ಕೊಂಡಿರ್ತೀರಾ ಅದ್ರ ಮೇಲೆ ಇಟ್ಟು ಈ ರೀತಿ ಬಿಡಿಸ್ಕೊಳ್ಳಿ. ನಾನು ಅದೊಂದು ವಿಡಿಯೋ ಸ್ಕಿಪ್ ಆಗಿದೆ, ಅಂದರೆ ತುಂಬಾ ಈಸಿ ಅದೊಂದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಹಾಗಾಗಿ ಅದೇ ಟ್ರೇಸಿಂಗ್ ಪೇಪರ್ ಮೇಲೆ ಇಟ್ಟು, ಅಂದರೆ ಈ ಟ್ರೇಸಿಂಗ್ ಪೇಪರ್ನ ಇಟ್ಟು ಅದ್ರ ಒಂದು ಪ್ರಿಂಟ್ಔಟ್ ಏನು ತೆಗೆಸ್ಕೊಂಡಿರ್ತೀರ ಅದ್ರ ಮೇಲೆ ಈ ಟ್ರೇಸಿಂಗ್ ಪೇಪರ್ನ ಇಟ್ಟು ನೀವು ಒಂದು ಪುಟ್ಟದಾಗಿ ಒಂದೇ ಒಂದು ಫ್ಲವರು, ಎಲ್ಲ ಫ್ಲವರ್ಗಳು ಈಕ್ವಲ್ ಆಗಿರ್ತವೆ, ಒಂದು ಫ್ಲವರ್ನ ಈ ರೀತಿ ಬಿಡಿಸ್ಕೊಳ್ಳಿ ನೀವು. ಇವಾಗ ನೋಡಿ ಎಷ್ಟು ಈಸಿಯಾಗಿ ನಾವು ಸುತ್ತ ನಮಗೆ ಹೆಂಗೆ ಬೇಕಂಗೆ ಮಾರ್ಕ್ನ ಮಾಡ್ಕೋಬೋದು ಅಂತ. ಸಿಕ್ಕಾಪಟ್ಟೆ ಈಸಿಯಾಗಿ ಮಾಡ್ಕೋಬೋದು ಗೊತ್ತಾ ನಿಮಗೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾನು ಕರೆಕ್ಟಾಗಿ ಸೆಂಟರ್ಗೆ ಇಟ್ಕೋತಾ ಇದ್ದೀನಿ. ಓಕೆನಾ? ನೀವು ಕರೆಕ್ಟಾಗಿ ಈ ರೀತಿ ಎಲ್ಲ ಅಳತೆ ತೊಗೊಂಡು ಮಾರ್ಕ್ ಮಾಡ್ಕೊಂಡ್ರಿ ಅಂದರೆ ಈ ರೀತಿ ಸೆಂಟರ್ಗೆ ಮೂಲೆಗೆ ಕರೆಕ್ಟಾಗಿ ಕೂರಿಸ್ಕೊಂಡು ಇವಾಗ ಏನು ಮಾಡಿ, ಒಂದು ಸ್ಕೆಚ್ ಪೆನ್ ತೊಗೊಳ್ಳಿ. ಪೆನ್ ತೊಗೊಳ್ಳೋದಕ್ಕಿಂತ ನೀವು ಸ್ಕೆಚ್ ಪೆನ್ ತೊಗೊಂಡ್ರೆ ಒಳ್ಳೆಯದು. ಯಾಕೆ ಅಂತಂದರೆ ನೀವು ಪೆನ್ ತಗೊಂಡು ಸ್ವಲ್ಪ ಅಮ್ಮಕ್ಕಿ ಬರೆಯೋದ್ರಿಂದ ನಿಮಗೆ ಒಂದು ಟ್ರೇಸಿಂಗ್ ಪೇಪರ್ ಅರಿವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ನೀಟಾಗಿ ಅಲ್ಲಿ ಏನು ಬಿಡಿಸ್ಕೊಂಡಿದೆ ಚಿತ್ರನ ನೀಟಾಗಿ ಈ ರೀತಿ ಒಂದು ಟ್ರೇಸಿಂಗ್ನ ಮಾಡ್ಕೋತಾ ಇದ್ದೀನಿ. ತುಂಬ ನೀಟಾಗಿ ಕಾಣಿಸುತ್ತೆ ಟ್ರೇಸಿಂಗ್ ಪೇಪರ್ ಮೇಲೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಮಾಡಿರುವಂತಹ ಡಿಸೈನ್. ಹಾಗಾಗಿ ತುಂಬ ಆರಾಮಾಗಿ ನಾವು ಅದ್ರ ಮೇಲ್ಗಡೆ ಈ ರೀತಿ ಮಾರ್ಕ್ನ ಮಾಡ್ಕೊಳ್ಬೋದು ಗೈಸ್. ನೀವು ಅಂದ್ಕೊಳ್ತೀರಾ ಸಿಕ್ಕಾಪಟ್ಟೆ ಕಷ್ಟ ಅಂತ. ತುಂಬಾ ಕ್ವಶನ್ ಬರ್ತಾ ಇತ್ತು ಯಾವ ರೀತಿ ಟ್ರೇಸಿಂಗ್ ಮಾಡ್ಕೊಳ್ಳೋದು ಅಂತ. ಮೇ ಬಿ ವಿಡಿಯೋ ನೋಡಿದ್ಮೇಲಂತೂ ನಿಮಗೆ ತುಂಬಾ ಖುಷಿಯಾಗಿರುತ್ತೆ ಅಂತಲೇ ಭಾವಿಸ್ತೀನಿ. ಏಕೆಂದರೆ ಇಷ್ಟು ಈಸಿಯಾಗಿ ನಾವು ಟ್ರೇಸಿಂಗ್ ಮಾಡ್ಕೋಬಹುದಾ ಅಂತ ಕೂಡ ನೀವು ಕೇಳ್ತೀರಾ. ನೋಡಿ, ಆ ಕಡೆ ಏನು ಲೀಫ್ ಇತ್ತು ಅದು ಬೇಡ ಅಂತ ಹಾಗೆ ಬಿಟ್ಟೆ, ಇದನ್ನು ಮಾತ್ರ ಬಿಡಿಸ್ಕೊತಾ ಇದ್ದೀನಿ. ಇವಾಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಬ್ಸರ್ವ್ ಮಾಡಿ. ನೋಡಿ, ಕರೆಕ್ಟಾಗಿ ಇನ್ನೊಂದು ಫ್ಲವರ್ಗೆ ಈ ರೀತಿ ಮುಂದಕ್ಕೆ ಇಟ್ಕೊಂಡೆ. ನೋಡಿದ್ರಾ, ಆ ಫ್ಲವರಿಂದ ಕರೆಕ್ಟಾಗಿ ಎಲ್ಲಿಗೆ ಸ್ಟಾರ್ಟ್ ಆಗಬೇಕು ನಮಗೆ ಆ ರೀತಿ ನೋಡಿಕೊಂಡು, ಮತ್ತು ಕ್ರಾಸಾಗೂ ಕೂಡ ಇಟ್ಕೋಬೋದು. ರೌಂಡ್ ಶೇಪ್ ಬಂದಿದೆ, ಸ್ಟ್ರೈಟಾಗಿ ಇಡೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ಕ್ರಾಸ್ ಮಾಡಿ ಇಟ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಶೇಪ್. ಆ ಗೆರೆ ಹಾಕಿರ್ತೀರಲ್ಲ, ಆ ಗೆರೆ ಮತ್ತು ಹಿಂದ್ಗಡೆ ಏನು ಫ್ಲವರ್ ಹಾಕಿರ್ತೀರ ಅದು ಎರಡನ್ನೂ ಅಬ್ಸರ್ವ್ ಮಾಡಿಕೊಂಡು ಕರೆಕ್ಟಾಗಿ ಕೂರಿಸಿದ್ದೀನ ಅಂತ ನೋಡಿಕೊಂಡು ಮತ್ತೆ ಈ ರೀತಿ ಟ್ರೇಸಿಂಗ್ ಮಾಡ್ಕೊಳ್ಳಿ ಗೈಸ್. ನೋಡಿದ್ರಾ ಎಷ್ಟು ಈಸಿ ಇದೆ ಅಂತ. ತುಂಬ ಅಂದರೆ ತುಂಬ ಈಸಿ ಇರುತ್ತೆ. ನೀವೇನು ಟ್ರೇಸಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅದೆಷ್ಟು ಫ್ಲವರ್ ಇದೆ ಅಷ್ಟು ಫ್ಲವರ್ನ ಒಂದು ಫ್ಲವರ್ ಆಗಿ ನೀಟಾಗಿ ಬಿಡಿಸ್ಕೊಳ್ಳಿ. ಫ್ಲವರ್ ಆಗ್ಬೋದು, ಮಾವಿನಕಾಯಿ ಪೌಡ್ರ್ ಆಗ್ಬೋದು, ತುಂಬ ಡಿಸೈನ್ಸ್ ಇದೆ. ನಿಮ್ಗೆ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಾವು ಎಷ್ಟನ್ನ ಟ್ರೇಸಿಂಗ್ ಮಾಡ್ಕೋಬೇಕು ಅಂತ. ಅಷ್ಟನ್ನ ಟ್ರೇಸಿಂಗ್ ಮಾಡ್ಕೊಂಡು ಈ ರೀತಿ ಇಟ್ಕೋಬೇಕು. ನೋಡಿ, ಕರೆಕ್ಟಾಗಿ ನಾವು ಒಂದು ಶೇಪಲ್ಲಿ ಇಟ್ಕೊಂಡ್ರೆ ಯಾವ ರೀತಿ ಬರ್ತಾಯಿದೆ ನೋಡಿ, ರೌಂಡ್ ಶೇಪಲ್ಲೇ ಬರ್ತಾಯಿದೆ ಅದು. ನೀವು ಈ ರೀತಿ ಇಟ್ಟಾಗ, ಈ ರೀತಿ ಮಾರ್ಕ್ಗಳನ್ನ ಮಾಡ್ಕೊಂಡಾಗ ತುಂಬಾ ಈಸಿ ಆಗುತ್ತೆ ನಿಮಗೆ ಎಂಬ್ರಾಯ್ಡ್ರಿ ಮಾಡೋದಕ್ಕೆ. ಖಂಡಿತ ಕಷ್ಟ ಅಂತೂ ಅಲ್ಲ.
ಜೊತೆಗೆ ನಿಮಗೆ ಇವಾಗ ಟ್ರೇಸಿಂಗ್ ಪೇಪರೆಲ್ಲ ಹೊರಗಡೆ ತೊಗೋತೀರಾ, ಯಾರೂ ಬೇಡ. ನನ್ನ ಸ್ಟೂಡೆಂಟ್ ಪಾಪ 1,000 1,500 ಕೊಟ್ಟು ತೊಗೊಂಡಿದ್ದಾರೆ ಪಾಪ ಟ್ರೇಸಿಂಗ್ ಪೇಪರ್. ಅವ್ರು ಆರಿ ವರ್ಕ್ ಕಲ್ತಿದ್ರು, ಆರಿ ವರ್ಕ್ ಟ್ರೇಸಿಂಗ್ ಪೇಪರೆಲ್ಲ ತೊಗೊಂಡಿದ್ದಾರೆ. ತುಂಬಾ ಬೇಜಾರು ಮಾಡ್ಕೊಂಡ್ರು ಅವ್ರು ನನ್ನ ಹತ್ರ ಬಂದಮೇಲೆ. ಯಾಕಾದರೂ ಟ್ರೇಸಿಂಗ್ ಪೇಪರ್ ತೊಗೊಂಡು ಮ್ಯಾಮ್ ನಂಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿ ನಾನು ಬೈದೆ. ಯಾಕೆ ಟ್ರೇಸಿಂಗ್ ಪೇಪರ್ ತೊಗೊಂಡ್ರಿ, ನೀವು ತುಂಬ ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳಿ. ಸರಿ ಮ್ಯಾಮ್ ಇಷ್ಟೇ ಲಾಸ್ಟ್, ಇನ್ನು ಯಾವತ್ತೂ ತೊಗೊಳ್ಳಲ್ಲ ಅಂತ ಹೇಳಿ ಹೋದರು. ಈ ರೀತಿ ನೀವು ಯಾಕೆ ಟ್ರೇಸಿಂಗ್ ಪೇಪರ್ ಎಲ್ಲ ತೊಗೋತೀರಾ ಅಂತ ನನಗೆ ಗೊತ್ತಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಟ್ರೇಸಿಂಗ್ ಪೇಪರ್ ಅರ್ದು ಹೋಗುತ್ತೆ, ಬಾಳಿಕೆ ಕೂಡ ಬರಲ್ಲ. ನಿಮಗೆ ಅಲ್ಲಿ ಏನು ಕೊಟ್ಟಿರ್ತಾರೆ ಅದೇ ಡಿಸೈನ ನೀವು ಟ್ರೇಸ್ ಮಾಡಬೇಕಾಗುತ್ತೆ. ಅದೇ ನೀವು ಕಣ್ಣಿಗೆ ಬೇಕಾದಂಥ ಡಿಸೈನ್ ಸಿಗುತ್ತೆ. ನಿಮಗೆ ಕೇಳ್ಬೋದು ನೀವು ಇವಾಗ ಮೇಡಮ್ ಡಿಸೈನ್ ಎಲ್ಲಿ ಸಿಗುತ್ತೆ ಅಂತ. ನಾನು ತುಂಬ ಸಲ ಹೇಳಿದ್ದೀನಿ. ಪಿಂಟರೆಸ್ಟ್ ಅನ್ನುವಂತಹ ಒಂದು ಆ್ಯಪ್ ಇದೆ, ಅಲ್ಲಿ ಹೋಗಿ ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೋಗಿ ನೀವು ಆ ಆ್ಯಪಲ್ಲಿ ಹೋಗ್ಬಿಟ್ಟು ನೀವು ಎಂಬ್ರಾಯ್ಡ್ರಿ ಡಿಸೈನ್ಸ್ ಅಂತ ಹೊಡೆದ್ರೆ ಸಾಕು ಗೈಸ್, ಸಿಕ್ಕಾಪಟ್ಟೆ ಡಿಸೈನ್ ಬರುತ್ತೆ ನಿಮಗೆ. ಆ ಡಿಸೈನ್ಗಳನ್ನ ನೀವು ಯಾವ್ದು ಬೇಕಿರೋ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಒಂದು ಪ್ರಿಂಟೌಟ್ ತೆಗೆಸ್ಕೊಂಡು ನೀವು ಆರಾಮಾಗಿ ಬಂದು ಟ್ರೇಸಿಂಗ್ ಮಾಡ್ಕೋಬಹುದು ಗೈಸ್. ಏನಾದರೂ ತುಂಬ ಚೆನ್ನಾಗಿ ಡ್ರಾಯಿಂಗ್ ಬರುತ್ತೆ ಅಂದರೆ ನೀವೇನೇ ಕೂಡ ಆರಾಮಾಗಿ ಕೈಯಲ್ಲಿ ಬಿಡಿಸ್ಕೋಬೋದು. ಪ್ರಿಂಟೌಟ್ ತೆಗೆಸ್ಕೊಬರುವಂಥ ಅವಶ್ಯಕತೆಯೇ ಇಲ್ಲ ನಿಮಗೆ. ಇನ್ನೂ ಒಂದು ಆ್ಯಪ್ ಇದೆ, ನಾನು ಹೇಳ್ತೀನಿ. ಪ್ರಿಂಟೌಟ್ ಕೂಡ ಅವಶ್ಯಕತೆ ಇಲ್ಲ ನಿಮಗೆ, ಪ್ರಿಂಟೌಟ್ ಅವಶ್ಯಕತೆ ಕೂಡ ಇಲ್ಲ ಗೊತ್ತಾ ನಿಮಗೆ. ನಾನು ಮುಂದಿನ ವಿಡಿಯೋದಲ್ಲಿ ಖಂಡಿತ ಅದು ಹೇಗೆ ಅಂತ ತುಂಬ ಈಸಿಯಾಗಿ ತಿಳಿಸ್ಕೊಡ್ತೀನಿ ಗೈಸ್ ನಿಮಗೆ. ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, 2 ಯೆಲ್ಲೋ ಕಲರ್ ಅಂದರೆ ಕಾರ್ಬನ್ ಸೀಟ್ನ ತೊಗೊಂಡಿದ್ದೀನಿ ನಾನು. ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ ನಾನು. ರೆಡ್ ಬೇಕಿದ್ರು ತೊಗೋದು, ಯಾವ ಬೇಕಿದ್ರು ತೊಗೋ. ಇದನ್ನು ಇವಾಗ ನಾನು ಏನು ಮಾಡ್ತೀನಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಈ ರೀತಿ ಬಟ್ಟೆ ಮೇಲ್ಗಡೆ, ಓಕೆನಾ, ಈ ರೀತಿ ಇಟ್ಕೊತಾ ಇದ್ದೀನಿ. ಅದರ ಮೇಲ್ಗಡೆ ಈ ರೀತಿ ಬಟ್ಟೆ ಇಟ್ಕೊಳ್ತಾ ಇದೆ. ನೀವು ಮಾರ್ಕ್ ಮಾಡ್ಕೊಂಡಿರ್ತೀರಲ್ವ ಬ್ಲೌಸ್ಗೆ, ಅದನ್ನು ನೋಡ್ಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ಓಕೆ, ಇಟ್ಕೊಂಡೆ. ಇದಾದ ನಂತರ ಮತ್ತೆ ಇಲ್ಲಿ ಮಾರ್ಕ್ ಕಾಣಿಸ್ತಾ ಇದೆ, ಈ ಮಾರ್ಕ್ನ ಕರೆಕ್ಟಾಗಿ ಈಕ್ವಲಾಗಿ ಕೂರಿಸ್ಕೊಳ್ಳೋಣ. ಇವಾಗ ಇನ್ನೊಂದು ಟ್ರೇಸಿಂಗ್ ಪೇಪರ್ ಇದೆ ಅಲ್ಲ, ಅದನ್ನು ತೆಗೆದು ಈ ರೀತಿ ಹಾಕೋಣ. ಓಕೆನಾ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಈ ರೀತಿ ಉಲ್ಟಾ ಹಾಕಿದ್ದೀನಿ. ಮೇಲ್ಗಡೆ ಹಾಕುವಂಥ ಟ್ರೇಸಿಂಗ್ ಪೇಪರ್ನ ಸೀದಾ ಹಾಕಿದ್ದೀನಿ. ಓಕೆನಾ, ಈ ಟ್ರೇಸಿಂಗ್ ಪೇಪರ್ ಮೇಲೆ ಇನ್ನೊಂದು ಟ್ರೇಸಿಂಗ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಇಡೋಣ. ಅಲ್ಲಿ ಗೆರೆ ಅಂದರೆ ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ ಅದು ಕರೆಕ್ಟಾಗಿ ಈಕ್ವಲಾಗಿ ಈ ಒಂದು ಪೇಪರ್ನ ಇಟ್ಕೊಳ್ಳಿ. ನಂತರ ಇವಾಗ ಇಲ್ಲಿ ಒಂದು ಗುಂಡು ಪಿನ್ನ ಹಾಕೋಣ. 3 ಟ್ರೇಸಿಂಗ್ ಪೇಪರ್ನ ಸೇರಿಸಿ ನೋಡ್ತಾ ಇದ್ದೀರಲ್ಲ, ಗುಂಡು ಪಿನ್ ಆ್ಯಡ್ ಮಾಡಿದ್ದೀನಿ. ಟ್ರೇಸಿಂಗ್ ಪೇಪರ್ ಹಾಗೆ ಕಾರ್ಬನ್ ಶೀಟ್ ಮತ್ತು ಬಟ್ಟೆ ಪೀಸ್ ಮತ್ತು ಕಾರ್ಬನ್ ಶೀಟ್ ಇಷ್ಟನ್ನು ನಾನಿಲ್ಲಿ ಸೇರಿಸಿ ಗುಂಡು ಪಿನ್ನ ಹಾಕಿದ್ದೀನಿ. ಓಕೆ, ಇಲ್ಲಿ ಮತ್ತೆ ಗುಂಡು ಪಿನ್ನ ಹಾಕೊಂಡಿದ್ದೀನಿ. ಕರೆಕ್ಟಾಗಿ ಅಳತೆ ಕರೆಕ್ಟಾಗಿದೆಯಾ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡಿ. ಓಕೆ, ಇವಾಗ ನಾನು ಆವಾಗಲೇ ಮಾರ್ಕರ್ ತೊಗೊಂಡಿದ್ದೆ. ಇಲ್ಲಿ ಟ್ರೇಸಿಂಗ್ ಪೇಪರ್ ಮೇಲೆ ಒಂದು ಟ್ರೇಸ್ ಮಾಡ್ಕೊಳ್ಳೋಕ್ಕೆ ಮಾರ್ಕರ್ ತೊಗೊಂಡಿದ್ದೆ. ಇವಾಗ ನೀವೇನು ಮಾಡಿ, ಪೆನ್ ತೊಗೊಳ್ಳಿ, ಮಾರ್ಕರ್ ತೊಗೋಬೇಡಿ. ಪೆನ್ನು ಅಥವಾ ಪೆನ್ಸಿಲ್ ಏನಾದರೂ ಇತ್ತು ಅಂದರೆ ತೊಗೊಳ್ಳಿ. ಈಗ ಮೊದಲನೇದಾಗಿ ನಾವು ಇಲ್ಲೊಂದು ಗೆರೆನ ಹಾಕೊಳ್ಳೋಣ. ಈ ರೀತಿ ಗೆರೆನ ಮೊದಲನೇದಾಗಿ ಹಾಕೊಂಡಿದ್ದಾಯಿತು. ನೆಕ್ಸ್ಟ್ ಇಲ್ಲಿ ನನಗೆ ಲೆಂತ್ ನನಗೆ ಇಲ್ಲಿ ಏನು ಕೂತ್ಕೊಂಡಿದೆ ಇಷ್ಟಕ್ಕೆ ನನಗೆ ಡಿಸೈನ್ ಸಾಕು, ಅಂದರೆ ಇಷ್ಟಕ್ಕೆ. ಓಕೆನಾ, ಇದಿಷ್ಟು ನನಗೆ ಡಿಸೈನ್ ಬೇಕು. ಇದೇನಿದೆ ಇದು ಎಕ್ಸ್ಟ್ರಾ. ಇದು ಇನ್ನೊಂದು ಬ್ಲೌಸ್ ಅಂದರೆ 10 ಇಂಚು ಅಥವಾ 12 ಇಂಚ್ ಬ್ಲೌಸ್ನ ತೊಗೊಂಡಾಗ ನಾವು
ಏನಾದರೂ ಡೀಪ್ ಎಕ್ಸ್ಟ್ರಾ ಇತ್ತು ಅಂದರೆ ಇದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ನೋಡ್ತಾ ಇರ್ಬೋದು ನೀವು ಟ್ರೇಸಿಂಗ್ನ ಮಾಡ್ಕೊಂಡು ಬರೋಣ. ನೋಡಿದ್ರಲ್ಲ ಗೈಸ್ ಯಾವ ರೀತಿ ನಾವು ಡ್ರಾಯಿಂಗ್ನ ಮಾಡ್ಕೊಳ್ಳೋದು ಅಂತ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಯಾವುದು ಮಿಸ್ ಮಾಡೋದಕ್ಕೆ ಹೋಗಬೇಡಿ, ನೀಟಾಗಿ ಡ್ರಾಯಿಂಗ್ ಮಾಡ್ಕೊಳ್ಳಿ. ಎರಡೂ ಸೈಡ್ ಏನಕ್ಕೆ ನಾವು ಕಾರ್ಬನ್ ಶೀಟ್ನ ಹಾಕಿರೋದು ಅಂತಂದರೆ ಎರಡೂ ಸೈಡ್ ಅಚ್ಚೆ ಬರಲಿ ಅನ್ನೋ ಒಂದು ಕಾರಣಕ್ಕೆ. ಇವಾಗ ನೀವು ಕೆಳಭಾಗದಲ್ಲಿ ನೀವು ಒಂದು ಕಾರ್ಬನ್ ಶೀಟ್ನ ಹಾಕ್ತೀರಾ, ಬರೀ ಮೇಲ್ಭಾಗದಲ್ಲೇ ಮಾಡ್ಕೊಂಡು ನೀವು ಡ್ರಾಯಿಂಗ್ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ, ಕೆಳಭಾಗದಲ್ಲಿ ನಿಮಗೆ ಒಂದು ಡ್ರಾಯಿಂಗ್ ಬಂದಿರೋದಿಲ್ಲ. ಮತ್ತೆ ನೀವು ಇನ್ನೊಂದು ಕೆಲಸ, ಮತ್ತೆ ಎರಡನೇ ಕೆಲಸ ಕೂಡ ಮಾಡಬೇಕಾಗುತ್ತೆ, ಮತ್ತೆ ಕುತ್ಕೊಂಡು ಆ ಕಡೆನೂ ಕೂಡ ಡ್ರಾಯಿಂಗ್ ಬಿಡಿಸ್ಬೇಕಾಗುತ್ತೆ. ಹಾಗಾಗಿ ಒಂದು ಕಾರ್ಬನ್ ಶೀಟ್ ಏನಿದೆ ಅದನ್ನ ಉಲ್ಟಾ ಮಾಡಿ ಕೆಳಭಾಗದಲ್ಲಿ ಕರೆಕ್ಟಾಗಿ ಇಟ್ರಿ ಅಂದರೆ ಇಲ್ಲಿ ಒಂದು ಸೈಡ್ ಬಿಡ್ತಾ ಇದ್ದಂಗೆ ಎರಡೂ ಸೈಡ್ ಆಚೆ ಆಗಿರುತ್ತೆ ಒಂದು ಡಿಸೈನ್. ನಾನು ಖಂಡಿತ ಇವಾಗ ಕಡೆಗೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ಗೈಸ್. ಏನು ಗೊತ್ತಾ, ನಿಮ್ಗೆ ಯೆಲ್ಲೋ ಕಲರ್ ಒಂದು ಪೇಪರ್ನ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಬ್ಲರ್ರಾಗಿ ಕಾಣಿಸ್ತಾ ಇರುತ್ತೆ, ನಿಮಗೆ ಎದ್ದು ಕಾಣಿಸ್ತಾ ಇರಲ್ಲ. ನಿಮಗೆ ಎದ್ದು ಕಾಣಿಸ್ಬೇಕು ನನಗೆ ಅಂತಂದರೆ ನೀವೇನು ಮಾಡಬೇಕು, ಬ್ಲೂ ಶೀಟ್ ಬರುತ್ತಲ್ಲ, ಬ್ಲೂ ಕಲರ್ ಶೀಟ್ ಅದನ್ನ ಇಟ್ಕೊಳ್ಳಿ. ಆವಾಗ ರೆಡ್ ಅಥವಾ ಬ್ಲೂ ಇಟ್ಕೊಂಡ್ರೆ ನಿಮಗೆ ಡಾರ್ಕಾಗಿ ಕಾಣಿಸುತ್ತೆ ನೀವು ಮಾಡ್ಕೊಂಡಿರುವಂತಹ ಡಿಸೈನ್. ಆವಾಗ ನೀವು ಎಂಬ್ರಾಯ್ಡ್ರಿನ ಆರಾಮಾಗಿ ಮಾಡ್ಬೋದು. ಇಲ್ಲ ನಂಗೆ ಲೈಟಾಗಿರಲಿ, ನಾನು ಆರಾಮಾಗಿ ಬಿಡಿಸ್ತೀನಿ, ವರ್ಕ್ ಮಾಡ್ತೀನಿ ಅಂತಂದರೆ ಯೆಲ್ಲೋ ಕಲರ್ ಅಥವಾ ವೈಟ್ ಕಲರ್ನ ನೀವು ವೈಟ್ ಕಲರ್ಗಿನ ಯೆಲ್ಲೋ ಕಲರ್ ಇಟ್ಕೊಂಡು ನೀವು ಕೂಡ ಈ ರೀತಿ ಡಿಸೈನ್ನ ಮಾಡ್ಕೋಬೋದು ಗೈಸ್. ನಿಜವಾಗ್ಲೂ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಒಂದು ಐಡಿಯಾಸ್. ತುಂಬ ಐಡಿಯಾಸ್ ಇದ್ದಾವೆ, ಹೇಳ್ಕೊಡ್ತೀನಿ ನಿಮಗೆ ಖಂಡಿತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡಿ ಅಂತ ಹಾಗೆ ಹೇಳ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ಲ, ಪೂರ್ತಿ ಕಂಪ್ಲೀಟ್ ಆಯಿತು. ಇವಾಗ ನಾವೇನು ಮಾಡೋಣ, ಗುಂಡ್ಫಿನೆಲ್ಲ ತೆಗೆದು ಹೇಗೆ ಬಂದಿದೆ ಅಂತ ನೋಡೋಣ. ಈ ಒಂದು ಐಡಿಯಾ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ತಪ್ತೀರ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಇಲ್ಲಿ ನೋಡ್ಬೋದು ನೀವು ಟ್ರೇಸಿಂಗ್ ಮಾಡಿ ಮುಗಿದಿದೆ, ಯಾವ ರೀತಿ ಒಂದು ಸ್ಕೆಚ್ ಇಳಿದಿದೆ ಅಂತ. ಎರಡೂ ಭಾಗದಲ್ಲಿ ಇಳಿದಿದೆ, ಯಾವುದೇ ರೀತಿಯಾದಂತಹ ವೇರಿಯೇಷನ್ ಇಲ್ಲ ಇಲ್ಲಿ. ನಿಮಗೆ ನೀವೇನು ಮಾರ್ಕ್ ಮಾಡ್ಕೊಂಡಿರ್ತೀರಾ ಅದೇ ರೀತಿ ಬಂದಿರುತ್ತೆ. ಓಕೆನಾ, ತುಂಬ ಚೆನ್ನಾಗಿ ಬಂದಿರುತ್ತೆ ಗೈಸ್, ನಿಮಗೆ ಗೊಂದಲನೇ ಬೇಡ. ಎಷ್ಟು ನೀಟಾಗಿ ಬಂದಿದೆ ನೋಡಿ ಒಂದು ಡಿಸೈನ್. ನೋಡಿದ್ರಾ, ಈ ರೀತಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದು ಈಸಿ ಅಂತ ತಾನೇ ಅನಿಸಿದ್ದು ನಿಮ್ಗೆ ಇವಾಗ, ಅಂದರೆ ಸುಮ್ಮನೆ ಏನೇನೋ ಗೊಂದಲ ಮಾಡ್ಕೊಳ್ಳೋಕ್ಕಿಲ್ಲ ಇದು ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಈಸಿ ಇದೆ ಗೈಸ್. ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ಇವಾಗ ಫ್ರೇಮ್ ಕೂಡ ನಾನು ರೆಡಿ ಮಾಡಿ ಹಾಕಿದ್ದೀನಿ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಅಂತ. ಇದು ಬಂದು ಹಳೆ ವಿಡಿಯೋ, ಇದು ಅಂದರೆ ಇವಾಗ ಎಡಿಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ಇದ್ರ ವಿಡಿಯೋ ಮಾಡ್ಕೊಂಡಿಲ್ಲ ನಾನು, ಮೇ ಬಿ ಯೂಟ್ಯೂಬ್ಗೆ ಹಾಕ್ತಾ ಇರಲಿವಲ್ಲ, ಹಂಗಾಗಿ ವಿಡಿಯೋ ಮಾಡ್ಕೊಂಡಿಲ್ವ ಏನೋ ಗೊತ್ತಿಲ್ಲ ನನಗೆ. ಮೇ ಬಿ ತುಂಬ ಅರ್ಜೆಂಟ್ ಇದ್ದರೂ ಕೂಡ ನಾನು ವಿಡಿಯೋ ಮಾಡೋದಿಲ್ಲ. ಆ ಫಿನಿಶಿಂಗ್ ನೋಡಿ ಹೇಗೆ ಬಂದಿದೆ ಅಂತ. ತುಂಬ ಸಲ ವಿಡಿಯೋಗಳನ್ನ ಮಾಡಿ ತೋರಿಸಿದ್ದೀನಿ. ಅರ್ಜೆಂಟ್ ಏನಾದ್ರು ಇತ್ತು ಅಂದರೂ ಕೂಡ ವಿಡಿಯೋ ಅಂದರೆ ಪದೇ ಆ ಕಡೆನೂ ಗಮನ ಹೋಗ್ತಾ ಇರುತ್ತೆ, ಹಂಗಾಗಿ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಫ್ರಂಟ್ ಟು ಬ್ಯಾಕ್ ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಡಿಸೈನ್ ಅಂತೇಳಿ. ಸ್ಲೀವ್ಸ್ ಕೂಡ ಗ್ರ್ಯಾಂಡಾಗಿ ಮಾಡಿದೆ, ಬಟ್ ಅದ್ರದ್ದು ಫೋಟೋ ಇಲ್ಲ, ಎಲ್ಲೋ ಮಿಸ್ ಆಗಿದೆ. ಸೊ ಓಕೆ, ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವಿಡಿಯೋನಿಗೆ ಹೆಂಡ್ ಮಾಡ್ತಾ ಇದ್ದೀನಿ.